ಪೂಜಿಸುವ ಶ್ರೀರಾಮನ ಕುರಿತು ಕೆಲವರು ಪ್ರಶ್ನೆ ಮಾಡುವವರಿದ್ದಾರೆ. ಇನ್ನು ಸನಾತನ ಧರ್ಮ ನಾಶವಾಗಲಿ ಎಂದವರು ರಾಜಕೀಯವಾಗಿ ಅವರೇ ನಾಶವಾದರು ಎಂದು ಮನೆಗೆ ಶ್ರೀರಾಮ ಭಾವಚಿತ್ರ ಹಾಗೂ ಮಂತ್ರಾಕ್ಷತೆ ನೀಡುವ ಕಾರ್ಯಕ್ರಮದಲ್ಲಿ ಶ್ರೀರಾಮ ವಿದ್ಯಾಕೇಂದ್ರದ ಪ್ರಮುಖರಾದ ಕಲ್ಲಡ್ಕ ಪ್ರಭಾಕರ್ ಭಟ್ ತಿಳಿಸಿದರು. ಸನಾತನ ಧರ್ಮ ನಾಶವಾಗಲಿ ಎಂದವರು ರಾಜಕೀಯವಾಗಿ ಅವರೇ ನಾಶವಾದರು. ಮಂತ್ರಾಕ್ಷತೆ ನೀಡುವ ಬೈಕ್ ರ್ಯಾಲಿ ಕಾರ್ಯಕ್ರಮದಲ್ಲಿ ಕಲ್ಕಡ್ಕ ಪ್ರಭಾಕರ್ ಭಟ್ ನುಡಿ. ಹಸನ ಪೂಜಿಸುವ ಶ್ರೀರಾಮನ ಕುರಿತು ಕೆಲವರು ಪ್ರಶ್ನೆ ಮಾಡುವವರಿದ್ದಾರೆ. ಇನ್ನು ಸನಾತನ ಧರ್ಮ ನಾಶವಾಗಲಿ ಎಂದವರು ರಾಜಕೀಯವಾಗಿ ಅವರೇ ನಾಶವಾದರು ಎಂದು ಮನೆಗೆ ಶ್ರೀರಾಮನ ಭಾವಚಿತ್ರ ಹಾಗೂ ಮಂತ್ರಾಕ್ಷತೆ ನೀಡುವ ಕಾರ್ಯಕ್ರಮದಲ್ಲಿ ಶ್ರೀರಾಮ ವಿದ್ಯಾ ಕೇಂದ್ರದ ಪ್ರಮುಖರಾದ ಕಲ್ಕಡ್ಕ ಪ್ರಭಾಕರ್ ಭಟ್ ತಿಳಿಸಿದರು. ನಗರದ ಮಹಾರಾಜ ಪಾರ್ಕ್ ಬಳಿ ಇರುವ ಶ್ರೀ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುವ ಹಿನ್ನೆಲೆಯಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮನೆ ಮನೆಗೆ ಪ್ರಭು ಶ್ರೀರಾಮನ ಭಾವಚಿತ್ರ ಹಾಗೂ ಮಂತ್ರಾಕ್ಷತೆ ನೀಡುವ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ನಂತರ ಮುಖ್ಯ ಭಾಷಣದಲ್ಲಿ ಮಾತನಾಡಿದ ಅವರು, ಶ್ರೀರಾಮನ ಕುರಿತು ಪ್ರಶ್ನೆ ಮಾಡುವರಿದ್ದಾರೆ, ಹಾಗೆ ಮಾಡುತ್ತಾರೆ. ಶ್ರೀರಾಮ ಅಂದರೆ ಸತ್ಯ, ನ್ಯಾಯ, ಧರ್ಮ, ಈ ದೇಶದ ಸತ್ವ, ಒಳ್ಳೆಯ ಮಗ, ಪ್ರೀತಿಯ ಮಿತ್ರ, ಶ್ರೇಷ್ಠ ರಾಜ, ಶ್ರೇಷ್ಠ ಶತ್ರು. ಶ್ರೀರಾಮ ಹುಟ್ಟಿದ ದಿನಾಂಕದ ಬಗ್ಗೆ ದಾಖಲೆಗಳಿಲ್ಲ. 20,000 ವರ್ಷಗಳ ಹಿಂದೆ ಜನ್ಮ ಪಡೆದಿರಬಹುದು, ಆದರೆ 10,000 ವರ್ಷಗಳ ಹಿಂದೆ ಶ್ರೀರಾಮ ಜನಿಸಿದರು. ಇಂದಿಗೂ ಶ್ರೀರಾಮನಂತಹ ಅವರು ಇರಬೇಕು ಎಂದು ಜನ ಮಾತನಾಡಿಕೊಳ್ಳುತ್ತಾರೆ ಎಂದರು. ಕೀಳು ಮಟ್ಟದ ಬಾಬರ್ ನಮ್ಮ ದೇಶವನ್ನು ಆಕ್ರಮಣ ಮಾಡಿ ಸಾವಿರಾರು ಜನರು ಬರುವ ಶ್ರೀರಾಮನ ದೇವಸ್ಥಾನ ನೋಡಿದ್ದ. ಬಾಬರ್ ದೇವಸ್ಥಾನ ತೆರವುಗೊಳಿಸುವ ಸೈನಿಕರಿಗೆ ಸೂಚನೆ ನೀಡಿದ ಪರಿಣಾಮ ಯುದ್ಧ ನಡೆದು 3-4 ಲಕ್ಷ ಜನ ಹಿಂದೂಗಳು ಸಾವನ್ನಪ್ಪಿದರು. ಹಿಂದೂ ವಿರೋಧಿ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಮಸೀದಿ ತೆರವುಗೊಳಿಸಿದರು. ಸೋಮನಾಥ ದೇವಸ್ಥಾನ ನಿರ್ಮಾಣ ಮಾಡಲು ನೆಹರು ಅನುಮತಿ ನೀಡಲಿಲ್ಲ, ಆದರೂ ಪಟೇಲರು ದೇವಾಲಯ ನಿರ್ಮಾಣ ಮಾಡಿದರು. ಮುಸ್ಲಿಂ ಸಮುದಾಯದ ರಾಜರು ಸುಮಾರು 33,000 ಹಿಂದೂ ದೇವಾಲಯ ನಾಶ ಮಾಡಿದ್ದಾರೆ. ನಾವು ಹೊಡೆದಿದ್ದು ಕೇವಲ 3 ಮಸೀದಿ. ರಾಮ ಮಂದಿರ ನಿರ್ಮಾಣ ಮಾಡಲು ಆ ವೇಳೆ ರಾಜೀವ್ ಗಾಂಧಿ ವಿರೋಧ ಮಾಡಿದರು. 1989ರಲ್ಲಿ ಕೇಂದ್ರದಲ್ಲಿ ವಿಪಿ ಸಿಂಗ್, ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದವು. ಎಲ್ಲಿಯೂ ರಾಮ ಭಕ್ತರು ರಾಮ ಮಂದಿರ ತಲುಪದಂತೆ ಅಂದಿನ ಸರ್ಕಾರಗಳು ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನು ನಿಯೋಜನೆ ಮಾಡಿದರು ಹಾಗೂ ಮುಲಾಯಂ ಸಿಂಗ್ ಯಾದವ್ ಗುಂಡು ಹಾರಿಸಲು ಸೂಚನೆ ನೀಡಿದರು. ಆದ ಕಾರಣ ನಾವೆಲ್ಲರೂ ಯಾವುದೇ ಗುಂಪಿನ ಮೂಲಕ ಹಾಗೂ ಭಜನೆ ಮಾಡದಂತೆ, ಒಂದೇ ಬೋಗಿಯಲ್ಲಿ ಸಂಚಾರ ಮಾಡದಂತೆ ವಿಶ್ವ ಹಿಂದೂ ಪರಿಷತ್ತು ಹಿರಿಯರು ಸೂಚನೆ ನೀಡಿದರು. ಸನಾತನ ಧರ್ಮ ನಾಶವಾಗಲಿ ಎಂದವರು ರಾಜಕೀಯವಾಗಿ ಅವರೇ ನಾಶವಾದರು. ಅಖಂಡ ಭಾರತ ಶ್ರೇಷ್ಠ ಭಾರತ ಎಂಬ ಕಲ್ಪನೆಯಡಿ ವಿಭಜನೆಯಾಗಿರುವ ಭಾರತವನ್ನು ಒಗ್ಗೂಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಈ ದೇಶದಲ್ಲಿ ರಾಮ ಮಂದಿರ ನಿರ್ಮಾಣವಾದರೆ ರಾಮರಾಜ್ಯ ನಿರ್ಮಾಣವಾಗುತ್ತದೆ. ರಾಮರಾಜ್ಯ ನಿರ್ಮಾಣವಾದರೆ ಈ ದೇಶದಲ್ಲಿ ದಿನನಿತ್ಯ ನಡೆಯುವ ಜಗಳ, ಮತಾಂತರ, ಭಯೋತ್ಪಾದನೆ ನಿಂತು ಹೋಗಲಿದೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಹಿಂದೂಗಳು ಒಂದಾಗಿದ್ದಾರೆ ಎಂಬ ಕಾರಣದಿಂದ ನಮ್ಮ ಪರವಾಗಿ ತೀರ್ಪು ನೀಡುತ್ತಿವೆ ಎಂದು ಸಮಾಜ ಷಂಡ ಹೇಡಿ ಸಮಾಜ ಎನ್ನುತ್ತಿದ್ದರು. ಆದರೆ ಈಗ ಅದು ಬದಲಾಗಿದೆ. ಹಿಂದೂಗಳೆಲ್ಲ ಒಂದಾಗಿದ್ದೇವೆ. ಆ ಕಾರಣಗಳಿಂದ ರಾಮ ಮಂದಿರ ನಿರ್ಮಾಣವಾಯಿತು. ಮತಗಳಿಕೆಗೆ ಕಾರಣ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಕೂಡ. ನಾನು ಹಿಂದೂ ಅನ್ನುತ್ತಾರೆ, ಆದರೆ ನಾವು RSS ಹಿಂದೂಗಳಲ್ಲ ಎನ್ನುತ್ತಾರೆ. ನಮ್ಮಲ್ಲಿ RSS ಹಿಂದೂ ಬೇರೆ, ಹಿಂದೂ ಎಂಬುದಿಲ್ಲ. ಟೀಕೆಗಾರರಿಗೆ ಟಾಂಗ್ ನೀಡಿದರು. ಮುಸ್ಲಿಮರಿಗೆ 60 ದೇಶ, ಕ್ರಿಶ್ಚಿಯನ್ಗಳಿಗೆ 70 ದೇಶಗಳಿವೆ, ಆದರೆ ಹಿಂದೂಗಳಿಗೆ ಇರುವುದು ಒಂದೇ ದೇಶ. ಗಜಪಟ್ಟಿ ವಶಪಡಿಸಿಕೊಳ್ಳಲು ಇಸ್ರೇಲ್ ಪ್ಯಾಲೆಸ್ನ ಯುದ್ಧ ನಡೆಯುತ್ತಿದೆ. ಯಹೂದಿಗಳು ಒಂದಾಗಿ ಮುಸ್ಲಿಂ ದೇಶಗಳ ಒಕ್ಕೂಟದ ವಿರುದ್ಧ ಹೋರಾಟ ಮಾಡುತ್ತಿದ್ದಾರೆ. ಹಿಂದೂ ಅಸ್ತಿತ್ವದ ಪ್ರಶ್ನೆ ಭಾರತ ಎಂದರು. ನಾವು ಶಕ್ತಿಶಾಲಿಯಾದರೆ ಹಿಂದೂ ಅನ್ನುತ್ತಾರೆ, ಇಲ್ಲವಾದರೆ ಯಾರು ಹಿಂದೂಗಳಿಗೆ ಯಾರು ಮರ್ಯಾದೆ ಕೊಡಲು ಆಗುವುದಿಲ್ಲ. ಮುಸ್ಲಿಂ ಸಮುದಾಯದ ಸಣ್ಣ ಪೆಟ್ಟಿಗೆ ಅಂಗಡಿ ತೆರೆಯಲು ಸಾಧ್ಯವಾಗುವುದಿಲ್ಲ. ಹಿಂದೂಗಳು ಒಂದಾದ ಕಾರಣ ರಾಮ ಮಂದಿರ ನಿರ್ಮಾಣ ಮಾಡಿದ್ದು.
ಹಿಂದೂ ಧರ್ಮ ಒಗ್ಗೂಡಬೇಕು ಎಂದು ಕರೆ ನೀಡಿ ಇಂದಿನ ಕೆಲ ಘಟನೆಗಳನ್ನು ಇದೇ ವೇಳೆ ನೆನಪಿಸಿದರು. ಕಾರ್ಯಕ್ರಮದ ಉದ್ಘಾಟನೆಗೆ ಮೊದಲು ಅಂಗವಾಗಿ ಬೈಕ್ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಬೈಕ್ ಯಾತ್ರೆಯು ರೈಲ್ವೆ ನಿಲ್ದಾಣದ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟು ಬಿಎಂ ರಸ್ತೆ, ಎನ್ಆರ್ ವೃತ್ತ, ಹೇಮಾವತಿ ಪ್ರತಿಮೆ, ಮಹಾವೀರ ವೃತ್ತ, ಸಹ್ಯಾದ್ರಿ ಚಿತ್ರಮಂದಿರ, ಸಾಯಿಬಾಬಾ ದೇವಸ್ಥಾನ, ಸಾಲಿಗಾಮೆ ಗೇಟ್, ಸರ್ಕಾರಿ ಶಾಲಾ ಕಾಲೇಜು ರಿಟೆಕ್, ಸಾಯಿಬಾಬಾ ದೇವಸ್ಥಾನ, ಸಾಲಗಾಮೆ ಗೇಟ್, ಸರ್ಕಾರಿ ಕಲಾ ಕಾಲೇಜು ಮಾರ್ಗವಾಗಿ ಎಂಜಿ ರಸ್ತೆ, ಬಸಟ್ಟಿಕೊಪ್ಪಲು, ಮುಖ್ಯ ರಸ್ತೆ, ಸ್ಲೆಟೋರ್ಸ್ ಹಾಲ್ ಸರ್ಕಲ್ ಮೂಲಕ ಸೀತಾರಾಮ ಆಂಜನೇಯ ದೇವಸ್ಥಾನಕ್ಕೆ ತೆರಳಿ ಅಲ್ಲಿಗೆ ಬೈಕ್ ಯಾತ್ರೆ ಸಂಪೂರ್ಣಗೊಂಡಿತು. ಇದೇ ವೇಳೆ ಶ್ರೀ ತಣ್ಣೀರು ಹಳ್ಳಮಠದ ಶ್ರೀ ವಿಜಯಕುಮಾರ ಸ್ವಾಮೀಜಿ, ಜಿಲ್ಲಾ ಸಂಯೋಜಕರು ಫಾರಸ್ ಮಲ್, ಸಂಚಾಲಕ ವಿಜಯಕುಮಾರ್ ನಾರ್ವೆ, ಟ್ರಸ್ಟ್ ಬಿಜೆಪಿ ಜಿಲ್ಲಾ ಮಾಧ್ಯಮ ಸಂಚಾಲಕ ವಿಜಯಕುಮಾರ್, ನಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್, ಶೋಭನ್ ಬಾಬು, ವೇದವತಿ, ವಿಜಯಲಕ್ಷ್ಮಿ, ಆಂಜನಪ್ಪ, ರತ್ನಪ್ರಕಾಶ್, ಪ್ರಣವ್, ಭರದ್ವಾಜ್, ಮಣಿಪಾಲ್, ನರೇಶ್ ಇತರರು ಉಪಸ್ಥಿತರಿದ್ದರು. ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಬಂಧನ ಮಾಡಿದ್ದಾರೆ ಅಂತ ಎರಡನೇ ತಂಡ ಹೋಯ್ತು. ಎರಡನೇ ತಂಡ ಹೋದಾಗ ನಮ್ಗೆ ಗೊತ್ತಾಯ್ತು ಅವರನ್ನು ಬಂಧನ ಮಾಡಿದ್ದಾರೆ ಅಂತ. ಇದು 30ನೇ ತಂಡ ಹಿರಿಯ ಲಕ್ಷ್ಮೀನಾರಾಯಣ ಅಂತ ಹಿರಿಯ ಸಾಹಿತಿ ಇದ್ದರು. ನಮ್ಮ ವಿಭಾಗ ಸಂಚಾಲಕರು ಡಾಕ್ಟರ್ ಮಾಧವ ಭಂಡಾರಿ ಅಂತ ಇದ್ದರು. ಇನ್ನೊಬ್ಬರು ಕೂಡೂರು ಕೃಷ್ಣ ಭಟ್ ಅಂತೊಬ್ಬರು ಇದ್ದರು. ಅವರ ಮಗ ಇದ್ದರು, ಇನ್ನೊಬ್ಬರು ಇದ್ದರು, ನಾನು ಇದ್ದೆ. 6 ಜನ ನಾವು ಅಂಬೇಡ್ಕರ್ ಕೋಟ್ಯಾಂತರ ದೇವಸ್ಥಾನಗಳು ರಾಮಂದು ನಮ್ಮ ದೇಶದಲ್ಲಿದೆ. ಆದರೆ ಮೂಲ ರಾಮ ಎಲ್ಲಿ ಹುಟ್ಟಿದ, ಎಲ್ಲಿ ರಾಮರಾಜ್ಯ ನಿರ್ಮಾಣ ಮಾಡಿದ, ಅಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ನಮಗೆ. ಹಿಂದೂ ಸಮಾಜ ಹಾಗೆ ಇದೆ. ಅದಕ್ಕೋಸ್ಕರ ವಿಷಯ ಪರಿಷತ್ ಯೋಚನೆ ಮಾಡಿದ್ರು, ಮೊದಲು ಈ ದೇವಸ್ಥಾನ ನಿರ್ಮಾಣ ಆಗಬೇಕಾದ್ರೆ ಜನರಲ್ಲಿ ಒಂದು ಜಾಗೃತಿ ನಿರ್ಮಾಣ ಆಗಬೇಕು. ಯಾಕೆ ನಾವು ಮಾಡಬೇಕು ಅಂತ ಹೇಳುವಂಥ ಭಾವ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಒಬ್ಬರು ರಾಮ ಜಾನಕಿ ರಥಯಾತ್ರೆ ಅದು ನಡೆಯಿತು. ದೇಶದಾದ್ಯಂತ 100 ಕಡೆಗಳಲ್ಲಿ ರಾಮ ಲಕ್ಷ್ಮಣ ಹನುಮಂತರ ವಿಗ್ರಹವನ್ನು ಇಟ್ಟುಕೊಂಡು ನಾವು ಹೋಗ್ತಾ ಇದ್ರು. ಊರಿಗೆ ಬರುವಾಗ ಅವರು ಹೇಳ್ತಾ ಇದ್ರು, ಇಂಥ ದಿವಸ ನಾವು ಬರ್ತೇವೆ ಅಂತ. ಆ ಊರಿನಲ್ಲಿ ಜನ ಸೇರಿಸ್ತಾ ಇದ್ರು ನಾವು. ಅದಾದಮೇಲೆ ಅಲ್ಲಿ